ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡೆ ಅವರು ನಮ್ಮನ್ನು ತುಂಬ ಗುರುತಿಸಿ ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ. ಅವರು ಒಕ್ಕೂಟದಲ್ಲಿ ಎಷ್ಟು ಜನ ಇದ್ದೀರಾ ಅದನ್ನು ಮಾಹಿತಿ ಕೊಡಿ, ನಿಮ್ಗೆ ಏನು ಬೇಕು ನಾವು ಸಹಾಯ ಮಾಡ್ತೀವಿ ಅನ್ನತಕ್ಕಂಥ ವಿಚಾರವನ್ನು ಮಂದಟ್ಟವಾಗಿ ಹೇಳಿದ್ದಾರೆ. ಬಿಡುಗಡೆ ಮಾಡಬೇಕು ನಮ್ಮ ವಿತರಕರ ಸೇವಾ ನಿಧಿಗಾಗಿ ಅಂತೇಳಿ ಮನವಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ನಮಗೆ ಸರ್ಕಾರದಿಂದ ತುಂಬ ಅನುಕೂಲಗಳು ಆಗ್ತಾ ಇದ್ದಾವೆ. ಸರ್ ತಮ್ಮ ಹೆಸರು ಸರ್? ಗೋಪಾಲ್ ಅಂತ. ಓಕೆ, ತಾವು ಸಂಘದಲ್ಲಿ ಏನಾಗಿದೆ ಸರ್? ಅಧ್ಯಕ್ಷ. ಓಕೆ, ಏನು ಹೇಳ್ತೀರಿ ಸರ್? ಇವಾಗ ಬೇಡಿಕೆ ಈಡೇರಿದೆ. ಇವಾಗ ಪತ್ರಿಕಾ ವಿತರಕರ ಸಮಸ್ಯೆಗಳು ತುಂಬ ಇತ್ತು. ಇವಾಗ 2025ರಿಂದ ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡೆ ಅವರು ನಮ್ಮನ್ನು ತುಂಬ ಗುರುತಿಸಿ, ಅದರಲ್ಲೂ ವಿಶೇಷವಾಗಿ ಪತ್ರಕರ್ತರ ರಾಜ್ಯಾಧ್ಯಕ್ಷರಾದಂಥ ತಗಡೂರವರು ಮತ್ತು ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಾನ್ಯ ವಿತರಕರ ಅಧ್ಯಕ್ಷರಾದಂಥ ಶಂಭುಲಿಂಗ ಅವರು ಇದರಲ್ಲಿ ಹೆಚ್ಚಿನ ಹೋರಾಟ ಮಾಡಿ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಇದನ್ನು ಹೋರಾಟವನ್ನು ಮಾಡ್ಕೊಂಡು ಅವ್ರ ಕೆಲವು ಬೇಡಿಕೆಗಳನ್ನ ಅವರು ಮುಂದೆ ಇಟ್ಟು ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ. ಅವರು 60 ವರ್ಷಕ್ಕೆ ಇದ್ದಂಥ ಒಂದು ಇದನ್ನು ಕಾಲಮಿತಿನ ಪತ್ರಿಕಾ ವಿತರಕರಿಗೆ 70 ವರ್ಷಕ್ಕೆ ಇದು ಸರ್ಕಾರದಿಂದ ಒತ್ತಡ ಹಾಕಿ ಮಾಡಿಕೊಟ್ಟಿದ್ದಾರೆ. ಸಂತೋಷ್ ಲಾಡೆ ಅವರು, ಅವರಿಗೆ ವಿತರಕರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಮತ್ತು ನಮ್ಮ ವಿತರಕರಿಗೆ ಒಂದು ಹೇಳೋದೇನೆಂದರೆ, ಅವರು ಕೆಲವು ಹೋರಾಟ ಮಾಡ್ತಾ ಇರೋದ್ರಿಂದ ಅದನ್ನು ಬಳಸ್ಕೋಬೇಕು ಅಂತ ನಾವು ಎಷ್ಟು ಇದನ್ನು ಮನವಿ ಮಾಡ್ತಾಯಿದ್ದೀವಿ. ಕೆಲವು ವಿತರಕರು ಮುಂದೆ ಬರೋದಕ್ಕೆ ಸ್ವಲ್ಪ ಯಾಕೋ ಹಿಂಜರಿತಿದ್ದಾರೆ. ಅದೊಂದು ಮುಖ್ಯವಾಗಿ ಅದು ಆಗಬೇಕು. ನಮಗೆ ಏನು ಹೇಳ್ತಾ ಇದ್ದಾರೆ ಸರ್ಕಾರದಲ್ಲಿ ಅಂದರೆ, ನಮ್ಮ ಒಂದು ವಿತರಕರು ಎಷ್ಟು ಜನ ಇದ್ದೀರಾ ನಿಮ್ಮ ಇದರಲ್ಲಿ ಒಕ್ಕೂಟದಲ್ಲಿ ಎಷ್ಟು ಜನ ಇದ್ದೀರಾ ಅದನ್ನು ಮಾಹಿತಿ ಕೊಡಿ, ನಿಮ್ಗೆ ಏನು ಬೇಕು ನಾವು ಸಹಾಯ ಮಾಡ್ತೀವಿ ಅನ್ನತಕ್ಕಂಥ ವಿಚಾರವನ್ನು ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡೆ ಅವರು ಇದನ್ನು ಮಂದಟ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ವಿತರಕರಿಗೆ ಸಂಘಟನೆ ಮಾಡ್ತಾಯಿದ್ವಿ. ಇವಾಗ 4 ರಾಜ್ಯ ಮಟ್ಟದ ಸಮ್ಮೇಳನಗಳು ಸಹ ನಡೆದಿದೆ. ಇನ್ನು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ. ಅದಕ್ಕೆ ಸರ್ಕಾರದ ಸವಲತ್ತುಗಳನ್ನ ತೊಗೋಬೇಕು ಅಂತ ನಾವು ಬೇಡಿಕೆ ಮುಂದಿಟ್ಟಿದ್ದೀವಿ. ಬೇಡಿಕೆ ಇದೆ. ಸಂತೋಷ್ ಲಾಡ್ ಅವ್ರಿಗೆ ಏನು ಹೇಳ್ತೀರಿ? ಇದರಲ್ಲಿ ಸಂತೋಷ್ ಲಾಡ್ ಅವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗೆ ತುಂಬ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಯಾಕೆಂದರೆ ಯಾವುದೇ ಸರ್ಕಾರಗಳು ಇವತ್ತವರೆಗೂ ನಮ್ಮನ್ನು ಗುರುತಿಸಿರಲಿಲ್ಲ. 2018ರಲ್ಲಿ ಸಿದ್ದರಾಮಯ್ಯ ಅವರು ನಮ್ಮ ವಿತರಕರಿಗಾಗಿ 2 ಕೋಟಿ ರೂಪಾಯಿನ ಬಜೆಟ್ನಲ್ಲಿ ಮನ್ನಣೆ ಮಾಡಿದರು. ಇವಾಗ ಈ ಬಜೆಟ್ ಮಾರ್ಚ್ 7 ನಡೆಯುವ ಬಜೆಟ್ನಲ್ಲಿ 10 ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು ನಮ್ಮ ವಿತರಕರ ಸೇವಾ ನಿಧಿಗಾಗಿ ಅಂತೇಳಿ ಮನವಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ಅದನ್ನು ಸಹ ಈಡೇರಿಸ್ತೀವಿ ಅಂತ ಇದು ಮಾಡಿ ಹೇಳಿದ್ದಾರೆ ಸಂತೋಷ್ ಲಾಡೆ ಅವರು. ಮಾನ್ಯ ಇವರು ಮಾಧ್ಯಮ ಸಲಹೆಗಾರ ಪ್ರಭಾಕರ್ ತುಂಬ ಸಹಕಾರದೊಂದಿಗೆ ನಾವು ಮುಂದುವರಿತಾ ಇದ್ದೀವಿ ಸರ್. ನಮಗೆ ಸರ್ಕಾರದಿಂದ ತುಂಬ ಅನುಕೂಲಗಳು ಆಗ್ತಾ ಇದ್ದಾವೆ. ಬೇಡಿಕೆಗಳು ತುಂಬ ತಗೊಳ್ಳಿ ಅಂತ ನಮ್ಮ ವಿತರಕರಿಗೆ ಮನವಿ ಮಾಡ್ತಾ ಇದೀವಿ. ಬರ್ತಾ ಇದ್ದಾವೆ. ಅವರು ಸ್ವಲ್ಪ ಮನದಾಟ ಮಾಡ್ಕೋತಾ ಇಲ್ಲ. ಅದರಿಂದ ಇವಾಗ ಎಲ್ಲ ಕಡೆ ಸಮ್ಮೇಳನಗಳನ್ನ ಮಾಡಿ ಹೆಚ್ಚಿಸ್ತಾ ಇದ್ದೀವಿ.